ಬಡವರಿಗೆ ತೆರಿಗೆ ಜಾಸ್ತಿ, ಶ್ರೀಮಂತರಿಗೆ ಶುಲ್ಕ ವಿನಾಯಿತಿ ಅಂತ ಹೇಳಿ ನಿನ್ನೆ ರಿಪಬ್ಲಿಕ್ ಕನ್ನಡ ಬಿಬಿಎಂಪಿಯ ನಿರ್ಧಾರದ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಬಿಬಿಎಂಪಿ ಅಲರ್ಟ್ ಆಗಿದೆ. ವಸತಿ, ವಾಹನ ನಿಲ್ದಾಣ, ಪಾರ್ಕಿಂಗ್ ತೆರಿಗೆ ಕಡಿತ ಮಾಡುವುದು ಬಹುತೇಕ ಫಿಕ್ಸ್ ಆಗಿತ್ತು. ಪಾರ್ಕಿಂಗ್ ಶುಲ್ಕ ಪರಿಶೀಲಿಸಿ ಕಡಿಮೆ ಮಾಡೋಕೆ ಬಿಬಿಎಂಪಿ ನಿರ್ಧಾರವನ್ನ ಕೈಗೊಂಡಿದೆ. ವಸತಿ ಕಟ್ಟಡ ಪಾರ್ಕಿಂಗಿಗೆ ₹2, ವಾಣಿಜ್ಯಕ್ಕೆ ₹3 ನಿಗದಿಯಾಗಿತ್ತು. ವಾಣಿಜ್ಯ ಪಾರ್ಕಿಂಗ್ ಶುಲ್ಕಕ್ಕೆ ವಿನಾಯಿತಿ ನೀಡಿತ್ತು ಪಾಲಿಕೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇದೀಗ ಮರು ಪರಿಶೀಲನೆಯ ನಿರ್ಧಾರಕ್ಕೆ ಬಂದಿದೆ ಬಿಬಿಎಂಪಿ. ಬಡವರಿಗೆ ತೆರಿಗೆ ಜಾಸ್ತಿ, ಶ್ರೀಮಂತರಿಗೆ ಶುಲ್ಕ ವಿನಾಯಿತಿ ಅಂತ ಹೇಳಿ ನಿನ್ನೆ ರಿಪಬ್ಲಿಕ್ ಕನ್ನಡ ಬಿಬಿಎಂಪಿಯ ನಿರ್ಧಾರದ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಬಿಬಿಎಂಪಿ ಅಲರ್ಟ್ ಆಗಿದೆ. ವಸತಿ, ವಾಹನ ನಿಲ್ದಾಣ, ಪಾರ್ಕಿಂಗ್ ತೆರಿಗೆ ಕಡಿತ ಮಾಡುವುದು ಬಹುತೇಕ ಫಿಕ್ಸ್ ಆಗಿತ್ತು. ಪಾರ್ಕಿಂಗ್ ಶುಲ್ಕ ಪರಿಶೀಲಿಸಿ ಕಡಿಮೆ ಮಾಡೋಕೆ ಬಿಬಿಎಂಪಿ ನಿರ್ಧಾರವನ್ನ ಕೈಗೊಂಡಿದೆ. ವಸತಿ ಕಟ್ಟಡ ಪಾರ್ಕಿಂಗಿಗೆ ₹2, ವಾಣಿಜ್ಯಕ್ಕೆ ₹3 ನಿಗದಿಯಾಗಿತ್ತು. ವಾಣಿಜ್ಯ ಪಾರ್ಕಿಂಗ್ ಶುಲ್ಕಕ್ಕೆ ವಿನಾಯಿತಿ ನೀಡಿತ್ತು ಪಾಲಿಕೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇದೀಗ ಮರು ಪರಿಶೀಲನೆಯ ನಿರ್ಧಾರಕ್ಕೆ ಬಂದಿದೆ ಬಿಬಿಎಂಪಿ. ಬಡವರಿಗೆ ತೆರಿಗೆ ಜಾಸ್ತಿ, ಶ್ರೀಮಂತರಿಗೆ ಶುಲ್ಕ ವಿನಾಯಿತಿ ಅಂತ ಹೇಳಿ ನಿನ್ನೆ ರಿಪಬ್ಲಿಕ್ ಕನ್ನಡ ಬಿಬಿಎಂಪಿಯ ನಿರ್ಧಾರದ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಬಿಬಿಎಂಪಿ ಅಲರ್ಟ್ ಆಗಿದೆ. ವಸತಿ, ವಾಹನ ನಿಲ್ದಾಣ, ಪಾರ್ಕಿಂಗ್ ತೆರಿಗೆ ಕಡಿತ ಮಾಡುವುದು ಬಹುತೇಕ ಫಿಕ್ಸ್ ಆಗಿತ್ತು. ಪಾರ್ಕಿಂಗ್ ಶುಲ್ಕ ಪರಿಶೀಲಿಸಿ ಕಡಿಮೆ ಮಾಡೋಕೆ ಬಿಬಿಎಂಪಿ ನಿರ್ಧಾರವನ್ನ ಕೈಗೊಂಡಿದೆ. ವಸತಿ ಕಟ್ಟಡ ಪಾರ್ಕಿಂಗಿಗೆ ₹2, ವಾಣಿಜ್ಯಕ್ಕೆ ₹3 ನಿಗದಿಯಾಗಿತ್ತು. ವಾಣಿಜ್ಯ ಪಾರ್ಕಿಂಗ್ ಶುಲ್ಕಕ್ಕೆ ವಿನಾಯಿತಿ ನೀಡಿತ್ತು ಪಾಲಿಕೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇದೀಗ ಮರು ಪರಿಶೀಲನೆಯ ನಿರ್ಧಾರಕ್ಕೆ ಬಂದಿದೆ ಬಿಬಿಎಂಪಿ. ಬಡವರಿಗೆ ತೆರಿಗೆ ಜಾಸ್ತಿ, ಶ್ರೀಮಂತರಿಗೆ ಶುಲ್ಕ ವಿನಾಯಿತಿ ಅಂತ ಹೇಳಿ ನಿನ್ನೆ ರಿಪಬ್ಲಿಕ್ ಕನ್ನಡ ಬಿಬಿಎಂಪಿಯ ನಿರ್ಧಾರದ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಬಿಬಿಎಂಪಿ ಅಲರ್ಟ್ ಆಗಿದೆ. ವಸತಿ, ವಾಹನ ನಿಲ್ದಾಣ, ಪಾರ್ಕಿಂಗ್ ತೆರಿಗೆ ಕಡಿತ ಮಾಡುವುದು ಬಹುತೇಕ ಫಿಕ್ಸ್ ಆಗಿತ್ತು. ಪಾರ್ಕಿಂಗ್ ಶುಲ್ಕ ಪರಿಶೀಲಿಸಿ ಕಡಿಮೆ ಮಾಡೋಕೆ ಬಿಬಿಎಂಪಿ ನಿರ್ಧಾರವನ್ನ ಕೈಗೊಂಡಿದೆ. ವಸತಿ ಕಟ್ಟಡ ಪಾರ್ಕಿಂಗಿಗೆ ₹2, ವಾಣಿಜ್ಯಕ್ಕೆ ₹3 ನಿಗದಿಯಾಗಿತ್ತು. ವಾಣಿಜ್ಯ ಪಾರ್ಕಿಂಗ್ ಶುಲ್ಕಕ್ಕೆ ವಿನಾಯಿತಿ ನೀಡಿತ್ತು ಪಾಲಿಕೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇದೀಗ ಮರು ಪರಿಶೀಲನೆಯ ನಿರ್ಧಾರಕ್ಕೆ ಬಂದಿದೆ ಬಿಬಿಎಂಪಿ. ಬಡವರಿಗೆ ತೆರಿಗೆ ಜಾಸ್ತಿ, ಶ್ರೀಮಂತರಿಗೆ ಶುಲ್ಕ ವಿನಾಯಿತಿ ಅಂತ ಹೇಳಿ ನಿನ್ನೆ ರಿಪಬ್ಲಿಕ್ ಕನ್ನಡ ಬಿಬಿಎಂಪಿಯ ನಿರ್ಧಾರದ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಬಿಬಿಎಂಪಿ ಅಲರ್ಟ್ ಆಗಿದೆ. ವಸತಿ, ವಾಹನ ನಿಲ್ದಾಣ, ಪಾರ್ಕಿಂಗ್ ತೆರಿಗೆ ಕಡಿತ ಮಾಡುವುದು ಬಹುತೇಕ ಫಿಕ್ಸ್ ಆಗಿತ್ತು. ಪಾರ್ಕಿಂಗ್ ಶುಲ್ಕ ಪರಿಶೀಲಿಸಿ ಕಡಿಮೆ ಮಾಡೋಕೆ ಬಿಬಿಎಂಪಿ ನಿರ್ಧಾರವನ್ನ ಕೈಗೊಂಡಿದೆ. ವಸತಿ ಕಟ್ಟಡ ಪಾರ್ಕಿಂಗಿಗೆ ₹2, ವಾಣಿಜ್ಯಕ್ಕೆ ₹3 ನಿಗದಿಯಾಗಿತ್ತು. ವಾಣಿಜ್ಯ ಪಾರ್ಕಿಂಗ್ ಶುಲ್ಕಕ್ಕೆ ವಿನಾಯಿತಿ ನೀಡಿತ್ತು ಪಾಲಿಕೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇದೀಗ ಮರು ಪರಿಶೀಲನೆಯ ನಿರ್ಧಾರಕ್ಕೆ ಬಂದಿದೆ ಬಿಬಿಎಂಪಿ. ಬಡವರಿಗೆ ತೆರಿಗೆ ಜಾಸ್ತಿ, ಶ್ರೀಮಂತರಿಗೆ ಶುಲ್ಕ ವಿನಾಯಿತಿ ಅಂತ ಹೇಳಿ ನಿನ್ನೆ ರಿಪಬ್ಲಿಕ್ ಕನ್ನಡ ಬಿಬಿಎಂಪಿಯ ನಿರ್ಧಾರದ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಬಿಬಿಎಂಪಿ ಅಲರ್ಟ್ ಆಗಿದೆ. ವಸತಿ, ವಾಹನ ನಿಲ್ದಾಣ, ಪಾರ್ಕಿಂಗ್ ತೆರಿಗೆ ಕಡಿತ ಮಾಡುವುದು ಬಹುತೇಕ ಫಿಕ್ಸ್ ಆಗಿತ್ತು. ಪಾರ್ಕಿಂಗ್ ಶುಲ್ಕ ಪರಿಶೀಲಿಸಿ ಕಡಿಮೆ ಮಾಡೋಕೆ ಬಿಬಿಎಂಪಿ ನಿರ್ಧಾರವನ್ನ ಕೈಗೊಂಡಿದೆ. ವಸತಿ ಕಟ್ಟಡ ಪಾರ್ಕಿಂಗಿಗೆ ₹2, ವಾಣಿಜ್ಯಕ್ಕೆ ₹3 ನಿಗದಿಯಾಗಿತ್ತು. ವಾಣಿಜ್ಯ ಪಾರ್ಕಿಂಗ್ ಶುಲ್ಕಕ್ಕೆ ವಿನಾಯಿತಿ ನೀಡಿತ್ತು ಪಾಲಿಕೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇದೀಗ ಮರು ಪರಿಶೀಲನೆಯ ನಿರ್ಧಾರಕ್ಕೆ ಬಂದಿದೆ ಬಿಬಿಎಂಪಿ. ಬಡವರಿಗೆ ತೆರಿಗೆ ಜಾಸ್ತಿ, ಶ್ರೀಮಂತರಿಗೆ ಶುಲ್ಕ ವಿನಾಯಿತಿ ಅಂತ ಹೇಳಿ ನಿನ್ನೆ ರಿಪಬ್ಲಿಕ್ ಕನ್ನಡ ಬಿಬಿಎಂಪಿಯ ನಿರ್ಧಾರದ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಬಿಬಿಎಂಪಿ ಅಲರ್ಟ್ ಆಗಿದೆ. ವಸತಿ, ವಾಹನ ನಿಲ್ದಾಣ, ಪಾರ್ಕಿಂಗ್ ತೆರಿಗೆ ಕಡಿತ ಮಾಡುವುದು ಬಹುತೇಕ ಫಿಕ್ಸ್ ಆಗಿತ್ತು. ಪಾರ್ಕಿಂಗ್ ಶುಲ್ಕ ಪರಿಶೀಲಿಸಿ ಕಡಿಮೆ ಮಾಡೋಕೆ ಬಿಬಿಎಂಪಿ ನಿರ್ಧಾರವನ್ನ ಕೈಗೊಂಡಿದೆ. ವಸತಿ ಕಟ್ಟಡ ಪಾರ್ಕಿಂಗಿಗೆ ₹2, ವಾಣಿಜ್ಯಕ್ಕೆ ₹3 ನಿಗದಿಯಾಗಿತ್ತು. ವಾಣಿಜ್ಯ ಪಾರ್ಕಿಂಗ್ ಶುಲ್ಕಕ್ಕೆ ವಿನಾಯಿತಿ ನೀಡಿತ್ತು ಪಾಲಿಕೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇದೀಗ ಮರು ಪರಿಶೀಲನೆಯ ನಿರ್ಧಾರಕ್ಕೆ ಬಂದಿದೆ ಬಿಬಿಎಂಪಿ.
ಬಡವರಿಗೆ ತೆರಿಗೆ ಜಾಸ್ತಿ, ಶ್ರೀಮಂತರಿಗೆ ಶುಲ್ಕ ವಿನಾಯಿತಿ ಅಂತ ಹೇಳಿ ನಿನ್ನೆ ರಿಪಬ್ಲಿಕ್ ಕನ್ನಡ ಬಿಬಿಎಂಪಿಯ ನಿರ್ಧಾರದ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಬಿಬಿಎಂಪಿ ಅಲರ್ಟ್ ಆಗಿದೆ. ವಸತಿ, ವಾಹನ ನಿಲ್ದಾಣ, ಪಾರ್ಕಿಂಗ್ ತೆರಿಗೆ ಕಡಿತ ಮಾಡುವುದು ಬಹುತೇಕ ಫಿಕ್ಸ್ ಆಗಿತ್ತು. ಪಾರ್ಕಿಂಗ್ ಶುಲ್ಕ ಪರಿಶೀಲಿಸಿ ಕಡಿಮೆ ಮಾಡೋಕೆ ಬಿಬಿಎಂಪಿ ನಿರ್ಧಾರವನ್ನ ಕೈಗೊಂಡಿದೆ. ವಸತಿ ಕಟ್ಟಡ ಪಾರ್ಕಿಂಗಿಗೆ ₹2, ವಾಣಿಜ್ಯಕ್ಕೆ ₹3 ನಿಗದಿಯಾಗಿತ್ತು. ವಾಣಿಜ್ಯ ಪಾರ್ಕಿಂಗ್ ಶುಲ್ಕಕ್ಕೆ ವಿನಾಯಿತಿ ನೀಡಿತ್ತು ಪಾಲಿಕೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇದೀಗ ಮರು ಪರಿಶೀಲನೆಯ ನಿರ್ಧಾರಕ್ಕೆ ಬಂದಿದೆ ಬಿಬಿಎಂಪಿ. ಬಡವರಿಗೆ ತೆರಿಗೆ ಜಾಸ್ತಿ, ಶ್ರೀಮಂತರಿಗೆ ಶುಲ್ಕ ವಿನಾಯಿತಿ ಅಂತ ಹೇಳಿ ನಿನ್ನೆ ರಿಪಬ್ಲಿಕ್ ಕನ್ನಡ ಬಿಬಿಎಂಪಿಯ ನಿರ್ಧಾರದ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಬಿಬಿಎಂಪಿ ಅಲರ್ಟ್ ಆಗಿದೆ. ವಸತಿ, ವಾಹನ ನಿಲ್ದಾಣ, ಪಾರ್ಕಿಂಗ್ ತೆರಿಗೆ ಕಡಿತ ಮಾಡುವುದು ಬಹುತೇಕ ಫಿಕ್ಸ್ ಆಗಿತ್ತು. ಪಾರ್ಕಿಂಗ್ ಶುಲ್ಕ ಪರಿಶೀಲಿಸಿ ಕಡಿಮೆ ಮಾಡೋಕೆ ಬಿಬಿಎಂಪಿ ನಿರ್ಧಾರವನ್ನ ಕೈಗೊಂಡಿದೆ. ವಸತಿ ಕಟ್ಟಡ ಪಾರ್ಕಿಂಗಿಗೆ ₹2, ವಾಣಿಜ್ಯಕ್ಕೆ ₹3 ನಿಗದಿಯಾಗಿತ್ತು. ವಾಣಿಜ್ಯ ಪಾರ್ಕಿಂಗ್ ಶುಲ್ಕಕ್ಕೆ ವಿನಾಯಿತಿ ನೀಡಿತ್ತು ಪಾಲಿಕೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇದೀಗ ಮರು ಪರಿಶೀಲನೆಯ ನಿರ್ಧಾರಕ್ಕೆ ಬಂದಿದೆ ಬಿಬಿಎಂಪಿ. ಬಡವರಿಗೆ ತೆರಿಗೆ ಜಾಸ್ತಿ, ಶ್ರೀಮಂತರಿಗೆ ಶುಲ್ಕ ವಿನಾಯಿತಿ ಅಂತ ಹೇಳಿ ನಿನ್ನೆ ರಿಪಬ್ಲಿಕ್ ಕನ್ನಡ ಬಿಬಿಎಂಪಿಯ ನಿರ್ಧಾರದ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಬಿಬಿಎಂಪಿ ಅಲರ್ಟ್ ಆಗಿದೆ. ವಸತಿ, ವಾಹನ ನಿಲ್ದಾಣ, ಪಾರ್ಕಿಂಗ್ ತೆರಿಗೆ ಕಡಿತ ಮಾಡುವುದು ಬಹುತೇಕ ಫಿಕ್ಸ್ ಆಗಿತ್ತು. ಪಾರ್ಕಿಂಗ್ ಶುಲ್ಕ ಪರಿಶೀಲಿಸಿ ಕಡಿಮೆ ಮಾಡೋಕೆ ಬಿಬಿಎಂಪಿ ನಿರ್ಧಾರವನ್ನ ಕೈಗೊಂಡಿದೆ. ವಸತಿ ಕಟ್ಟಡ ಪಾರ್ಕಿಂಗಿಗೆ ₹2, ವಾಣಿಜ್ಯಕ್ಕೆ ₹3 ನಿಗದಿಯಾಗಿತ್ತು. ವಾಣಿಜ್ಯ ಪಾರ್ಕಿಂಗ್ ಶುಲ್ಕಕ್ಕೆ ವಿನಾಯಿತಿ ನೀಡಿತ್ತು ಪಾಲಿಕೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇದೀಗ ಮರು ಪರಿಶೀಲನೆಯ ನಿರ್ಧಾರಕ್ಕೆ ಬಂದಿದೆ ಬಿಬಿಎಂಪಿ. ಬಡವರಿಗೆ ತೆರಿಗೆ ಜಾಸ್ತಿ, ಶ್ರೀಮಂತರಿಗೆ ಶುಲ್ಕ ವಿನಾಯಿತಿ ಅಂತ ಹೇಳಿ ನಿನ್ನೆ ರಿಪಬ್ಲಿಕ್ ಕನ್ನಡ ಬಿಬಿಎಂಪಿಯ ನಿರ್ಧಾರದ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಬಿಬಿಎಂಪಿ ಅಲರ್ಟ್ ಆಗಿದೆ. ವಸತಿ, ವಾಹನ ನಿಲ್ದಾಣ, ಪಾರ್ಕಿಂಗ್ ತೆರಿಗೆ ಕಡಿತ ಮಾಡುವುದು ಬಹುತೇಕ ಫಿಕ್ಸ್ ಆಗಿತ್ತು. ಪಾರ್ಕಿಂಗ್ ಶುಲ್ಕ ಪರಿಶೀಲಿಸಿ ಕಡಿಮೆ ಮಾಡೋಕೆ ಬಿಬಿಎಂಪಿ ನಿರ್ಧಾರವನ್ನ ಕೈಗೊಂಡಿದೆ. ವಸತಿ ಕಟ್ಟಡ ಪಾರ್ಕಿಂಗಿಗೆ ₹2, ವಾಣಿಜ್ಯಕ್ಕೆ ₹3 ನಿಗದಿಯಾಗಿತ್ತು. ವಾಣಿಜ್ಯ ಪಾರ್ಕಿಂಗ್ ಶುಲ್ಕಕ್ಕೆ ವಿನಾಯಿತಿ ನೀಡಿತ್ತು ಪಾಲಿಕೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇದೀಗ ಮರು ಪರಿಶೀಲನೆಯ ನಿರ್ಧಾರಕ್ಕೆ ಬಂದಿದೆ ಬಿಬಿಎಂಪಿ. ಬಡವರಿಗೆ ತೆರಿಗೆ ಜಾಸ್ತಿ, ಶ್ರೀಮಂತರಿಗೆ ಶುಲ್ಕ ವಿನಾಯಿತಿ ಅಂತ ಹೇಳಿ ನಿನ್ನೆ ರಿಪಬ್ಲಿಕ್ ಕನ್ನಡ ಬಿಬಿಎಂಪಿಯ ನಿರ್ಧಾರದ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಬಿಬಿಎಂಪಿ ಅಲರ್ಟ್ ಆಗಿದೆ. ವಸತಿ, ವಾಹನ ನಿಲ್ದಾಣ, ಪಾರ್ಕಿಂಗ್ ತೆರಿಗೆ ಕಡಿತ ಮಾಡುವುದು ಬಹುತೇಕ ಫಿಕ್ಸ್ ಆಗಿತ್ತು. ಪಾರ್ಕಿಂಗ್ ಶುಲ್ಕ ಪರಿಶೀಲಿಸಿ ಕಡಿಮೆ ಮಾಡೋಕೆ ಬಿಬಿಎಂಪಿ ನಿರ್ಧಾರವನ್ನ ಕೈಗೊಂಡಿದೆ. ವಸತಿ ಕಟ್ಟಡ ಪಾರ್ಕಿಂಗಿಗೆ ₹2, ವಾಣಿಜ್ಯಕ್ಕೆ ₹3 ನಿಗದಿಯಾಗಿತ್ತು. ವಾಣಿಜ್ಯ ಪಾರ್ಕಿಂಗ್ ಶುಲ್ಕಕ್ಕೆ ವಿನಾಯಿತಿ ನೀಡಿತ್ತು ಪಾಲಿಕೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇದೀಗ ಮರು ಪರಿಶೀಲನೆಯ ನಿರ್ಧಾರಕ್ಕೆ ಬಂದಿದೆ ಬಿಬಿಎಂಪಿ. ಬಡವರಿಗೆ ತೆರಿಗೆ ಜಾಸ್ತಿ, ಶ್ರೀಮಂತರಿಗೆ ಶುಲ್ಕ ವಿನಾಯಿತಿ ಅಂತ ಹೇಳಿ ನಿನ್ನೆ ರಿಪಬ್ಲಿಕ್ ಕನ್ನಡ ಬಿಬಿಎಂಪಿಯ ನಿರ್ಧಾರದ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಬಿಬಿಎಂಪಿ ಅಲರ್ಟ್ ಆಗಿದೆ. ವಸತಿ, ವಾಹನ ನಿಲ್ದಾಣ, ಪಾರ್ಕಿಂಗ್ ತೆರಿಗೆ ಕಡಿತ ಮಾಡುವುದು ಬಹುತೇಕ ಫಿಕ್ಸ್ ಆಗಿತ್ತು. ಪಾರ್ಕಿಂಗ್ ಶುಲ್ಕ ಪರಿಶೀಲಿಸಿ ಕಡಿಮೆ ಮಾಡೋಕೆ ಬಿಬಿಎಂಪಿ ನಿರ್ಧಾರವನ್ನ ಕೈಗೊಂಡಿದೆ. ವಸತಿ ಕಟ್ಟಡ ಪಾರ್ಕಿಂಗಿಗೆ ₹2, ವಾಣಿಜ್ಯಕ್ಕೆ ₹3 ನಿಗದಿಯಾಗಿತ್ತು. ವಾಣಿಜ್ಯ ಪಾರ್ಕಿಂಗ್ ಶುಲ್ಕಕ್ಕೆ ವಿನಾಯಿತಿ ನೀಡಿತ್ತು ಪಾಲಿಕೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇದೀಗ ಮರು ಪರಿಶೀಲನೆಯ ನಿರ್ಧಾರಕ್ಕೆ ಬಂದಿದೆ ಬಿಬಿಎಂಪಿ.